ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಇವಾಗ ಒಂದು ಪ್ಲೇಸ್ ಬಂದಿದ್ದೀನಿ. ಆ ಪ್ಲೇಸ್ ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ಇಲ್ಲಿ ಫ್ರಂಟ್ ಆರ್ಚ್ ಕಾಣ್ತಾ ಇರಲಿಲ್ಲ, ಇದು ಯಾವ್ದು ಗೊತ್ತಾ? ತಮಿಳ್ನಾಡು ಸ್ಟೇಟ್ ಬಣ್ಣಾರಿ ಅಮ್ಮನ್ ಟೆಂಪಲ್ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ದೇವಸ್ಥಾನ. ಇದು ಬಹಳ ಫೇಮಸ್ ದೇವರು ಇದು, ಬಣ್ಣಾರಿ ಅಮ್ಮ ಅಂದ್ರೆ. ನಾವು ಇಲ್ಲಿಗೆ ಬಂದಿದ್ವು, ಒಂದು ದೇವರ ಸನ್ನಿಧಿಗೆ ಬಂದಿದ್ವು ಸ್ನೇಹಿತರೆ. ಬಂದು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ಈಸ್ಕೊಂಡು ಇವಾಗ ಒಂದು ಬಣ್ಣಾರಿ ಅಮ್ಮನ್ ಟೆಂಪಲ್ ಇಂದ ಹೊರಡ್ತಾ ಇದೀವಿ ಸ್ನೇಹಿತರೆ. ಈಗ ನಾವೇನಪ್ಪ ಅಂತಂದ್ರೆ, ಇಲ್ಲಿ ಬಣ್ಣಾರಿ ಅಮ್ಮನ್ ಟೆಂಪಲ್ ಇಂದ ನಾವು ಇಲ್ಲಿ ಹೊರಟ್ರೆ ಇವಾಗ ಸಾಮಾನ್ಯವಾಗಿ ಇವಾಗ ನಮ್ದು ಬರೋ ರೂಟ್ ಏನಪ್ಪಾ ಅಂದ್ರೆ, ಮೈಸೂರಿಗೆ ಬಣ್ಣಾರಿ ಅಮ್ಮನ್ ಟೆಂಪಲ್ ಇಂದ ದಿಂಬಂ ಬಂದು, ದಿಂಬಂ ಇಂದ ನಾವು ತಾಳ್ವಾಡಿ ಬಂದು, ತಾಳ್ವಾಡಿಯಿಂದ ನಾವು ಚಾಮರಾಜನಗರ ಬಂದು, ಟಿ ನರಸೀಪುರ ಬಂದು ಮೈಸೂರು ಬರಬೇಕು ಸ್ನೇಹಿತರೆ. ಇಲ್ಲಿ ತುಂಬಾ ಬಿಸಿಲಿದೆ ಸ್ನೇಹಿತರೆ. ನಾವು ನಿಜವಾಗ್ಲೂ ನಮ್ಮ ಕಡೆ ಬಿಸಿಲು ಅಂತೀವಿ, ಆದರೆ ನಮ್ಮ ಕಡೆ ಬಿಸಿಲಿಗಿಂತ ಇಲ್ಲಿ ಜಾಸ್ತಿನೇ ಇದೆ. ಯಾಕಂದರೆ ನಮ್ಮ ಕಡೆ ಮಧ್ಯಾಹ್ನ ಬಿಸಿಲು 1 ಗಂಟೆ 2 ಗಂಟೆ ಹೆಂಗಿರುತ್ತೆ, ಇಲ್ಲಿ 11 ಗಂಟೆ 10:30 11 ಗಂಟೆಗೆ ಇಷ್ಟೊಂದು ಬಿಸಿಲು ಇರ್ತೀರ ಸ್ನೇಹಿತರೆ. ನಿಜವಾಗ್ಲೂ ನಾನಂತೂ, ನನಗೆ ಫಸ್ಟ್ ಆಫ್ ಆಲ್ ಅಂದರೆ ಬಿಸಿಲು ಸೆಕೆ ಅಂದರೆ ಆಗಲ್ಲ. ನಾನಂತೂ ಬೇವ್ತು ಹೋಗಿದ್ದೀನಿ, ಬೆವರು ಚೊಡ್ತಾನೆ ಐತೆ. ಹೆಗಲ ಮೇಲೆ ಒಂದು ಟವಲ್ ಹಾಕೊಂಡಿದ್ದೀನಿ, ಅದು ಫುಲ್ ಒದ್ದೆ ಆಗ್ಬಿಟ್ಟೈತೆ. ಇವಾಗ ಏನಂತಂದ್ರೆ ಸ್ನೇಹಿತರೆ, ದೇವಸ್ಥಾನದಿಂದ ಹೊರಟು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಬಣ್ಣಾರಿ ಅಮ್ಮನ್ ಟೆಂಪಲಿಂದ ದಿಂಬಂಗೆ ಫುಲ್ಲು ಹಿಲ್ ಸ್ಟೇಷನ್ ಸ್ನೇಹಿತರೆ. ಒಳ್ಳೆ ಮಧ್ಯಾಹ್ನ ಬಿಸಿಲು, 11 ಗಂಟೆ ಬಿಸಿಲು, ಫುಲ್ಲು ಹಿಲ್ ಸ್ಟೇಷನ್ನು. ದಿಂಬಂ ಹತ್ತ ತನಕ ಗಾಡಿ ಫುಲ್ ಸ್ಟ್ರೈನ್ ಆಗಿಬಿಡುತ್ತೆ. ಆದರೂ ಏನು ಮಾಡೋದು ಸ್ನೇಹಿತರೆ, ಇಲ್ಲಿಂದ ಹೋಗಿ ನಾವು ಒಂದು ದಿಂಬಂ ರೀಚ್ ಆದ ತಕ್ಷಣ ಎಲ್ಲರೂ ಒಂದು ಕಡೆ ನೆರಳಿದ ಕಡೆ ನೋಡ್ಬಿಟ್ಟು ಗಾಡಿನ ಸ್ವಲ್ಪ ರೆಸ್ಟ್ಗೆ ಹಾಕ್ಬಿಡ್ತೀನಿ ಸ್ನೇಹಿತರೆ. ಯಾಕೆಂದರೆ ನಮ್ಮ ಥರನೇ ಅಲ್ವ, ಅದುವೇ ವರ್ಕ್ ಲೋಡ್ ಕೊಡಬೇಕು. ತುಂಬ ವರ್ಕ್ ಲೋಡ್ ಕೊಟ್ಟರೆ ಗಾಡಿಗೂ ಕೂಡ ತೊಂದರೆ ಆಗುತ್ತೆ. ಮತ್ತು ನಾನು ಇವಾಗ ಹೇಳಿ ನಾನು ಇವಾಗ ಬಣ್ಣಾರಿ ಅಮ್ಮನ್ ಟೆಂಪಲ್ ಅಂದರೆ ತಮಿಳ್ನಾಡು ಸ್ಟೇಟು ಬಣ್ಣಾರಿ ಅಮ್ಮನ್ ಟೆಂಪಲ್ ಚೆಕ್ ಪೋಸ್ಟಿಂದ ಹೊರಡ್ತಾ ಇದ್ದೀನಿ. ಇವಾಗ ನೋಡಿ, ಕ್ಲಿಯರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ಎಲ್ಲ ತುಂಬ ರಿಸ್ಕ್ ತಗೊಂಡು ಮಾಡ್ತಾ ಇರೋದು. ನೀವೆಲ್ಲ ನೋಡಬೇಕು, ನೀವೆಲ್ಲ ಫ್ರೀ ಟೈಮಲ್ಲಿ ನೋಡಿ ನಮ್ಮನ್ನು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಬೆಳೆಸಬೇಕು ಸ್ನೇಹಿತರೆ. ಇಷ್ಟು ಹೇಳಿ ನಾನು ನಿಮಗೆ ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ, ಓಕೆನಾ? ಹಾಗೆ ಒಂದು ವಿಡಿಯೋ ನೋಡ್ಕೊಳ್ಳಿ, ಕರೆಕ್ಟಾಗಿ ವಿಡಿಯೋ ಮಾಡಪ್ಪ, ನೀಟಾಗಿ ಕಂಫರ್ಟಬಲ್ ಆಗಿ, ಓಕೆನಾ? ವಿಡಿಯೋಗ್ರಫಿ ನೀನು ಆಗ್ತಾ ಇದೆಯಾ? ಸ್ವಲ್ಪ ಕರೆಕ್ಟಾಗಿ ಮಾಡು, ಕಾನ್ಸಂಟ್ರೇಷನ್ ಮಾಡು. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಕೆಲವೊಂದು, ನಾನು ಡ್ರೈವಿಂಗಲ್ಲಿ ಇರಬೇಕಾದ್ರೆ ನನಗೆ ವಿಡಿಯೋ ಮಾಡಿಕೊಡೋದು ನನ್ನ ವೈಫು ಸುಮಿತ್ರಾ ಅಂತೇಳಿ. ಅವರು ಇವಾಗ ವಿಡಿಯೋಗ್ರಾಫರ್ ಆಗಿದ್ದಾರೆ, ಸಮ್ಟೈಮ್ಸ್ ಫೋಟೋಗ್ರಾಫರ್ ಆಗಿರ್ತಾರೆ, ಸಮ್ಟೈಮ್ಸ್ ವಿಡಿಯೋಗ್ರಾಫರ್ ಆಗಿರ್ತಾರೆ. ಓಕೆನಾ? ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತಾರೆ. ಆದರೂ ಸ್ವಲ್ಪ ಸ್ಟ್ರಿಕ್ಟಲ್ಲಿ ಇರಬೇಕು. ಸ್ವಲ್ಪ ಲೂಸ್ ಕೊಟ್ಟರೆ ಕರೆಕ್ಟಾಗಿ ವಿಡಿಯೋ ಮಾಡಲ್ಲ, ಸ್ವಲ್ಪ ಸ್ಟ್ರಿಕ್ಟಲ್ಲಿ ಇದ್ದರೆ ಕ್ಲೀನಾಗಿ ವಿಡಿಯೋ ಮಾಡ್ತಾರೆ. ಅವ್ರಿಗೆ ಏನಾದ್ರು ಅಲ್ಲಿ ಇಲ್ಲಿ ಹೋದಾಗ ಅವ್ರು ಏನು ಕೇಳ್ತಿರೋದನ್ನು ತಗೊಟ್ಬಿಡೋದು ಅಷ್ಟೇ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಬರೀ ಮಾತಾಡ್ತಾ ಇದ್ರೆ ನಿಮಗೆ ಬೇಜಾರಾಗ್ಬೋದು. ಇವಾಗ ಒಂದು ಹಿಲ್ ಸ್ಟೇಷನ್ನು ಮತ್ತು ಒಂದು ಸೀನರಿ, ತುಂಬ ಬಿಸಿಲಿದೆ, ಸೀನರಿ ಏನು ನೋಡೋಕ್ಕಾಗಲ್ಲ, ಆದರೆ ಹಿಲ್ ಸ್ಟೇಷನ್ ಎಂಜಾಯ್ ಮಾಡಿ. ಓಕೆನಾ? ನೀವು ಬನ್ನಿ, ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಷನ್ಸ್ ಎಲ್ಲ ಬನ್ನಿ, ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ನೋಡಿ ಇವಾಗ ಕಮೆಂಟ್ಸ್ ಆಗ್ತಾ ಇದೆ. ಓಕೆ,
ನೀಟಾಗಿ ಬರಲಿ. ಕಿಲೋಮೀಟರ್ ಪ್ರಾಣಿಗಳು ಕಾಣ್ತಾ ಇಲ್ಲ, ಜಿಂಕೆಗಳು ಕಾಣ್ತಾ ಇಲ್ಲ, ಆನೆನೂ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಈಗಂತೂ ಇಲ್ಲವೇ ಇಲ್ಲ. ಎಂತ ಮಾಡೋದು ನಾವು? ಬರುವಾಗಲೂ ಒಂದು ಆನೆ ಸಿಗಲಿಲ್ಲ, ಹೋಗುವಾಗಲೂ ಒಂದು ಆನೆ ಸಿಗಲಿಲ್ಲ. ಏನು ಕತೆ? ಮನ್ಸು ಮಾತ್ರ ಇಲ್ಲೊಂದು ಅಲ್ಲೊಂದು ಹಾಕೊಂಡಿದ್ದಾರೆ. ಹಿಂಗೆ ಹಿಂಗಾದ್ರೆ ಕರೆಕ್ಟಾಗಿ ವಿಡಿಯೋ ಆಗ್ತಾ ಇದೆಯಾ? ಓಕೆ ಮಾಡಿ. ಇಲ್ಲೊಂದು ಅಂಶಿದ ಅಲ್ಲೊಂದು ಅಂಶ. ಎಲ್ಲಿರುವೆ ಕಣ್ಣಿಗೆ ಕಾಣಿಸುವಾನೆ, ಎಲ್ಲಿರುವೆ ಕಣ್ಣಿಗೆ ಕಾಣಿಸು ಜಿಂಕೆ, ನಿಮ್ಮನ್ನು ನೋಡಿಯೇ ನಾವು ಖುಷಿ ಪಡುವೆವು. ಎಲ್ಲಿರುವೆ ನನ್ನ
ನಾನೇ ವೆಹಿಕಲ್ಗಳೆಲ್ಲ ಮುಂದೆ ಹೋಗ್ಲಿ ಅಂತ ನಿಲ್ಸಿದ್ದೀನಿ ಸ್ವಲ್ಪ. ಸ್ವಲ್ಪ ಮುಂದೆ ಕ್ರಾಸ್ ಕಾಣ್ಬೇಕಾರೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪೂರ್ತಿ ಹಸಿರಾಗಿ ಕಾಣ್ತಾ ಇದೆ. ಇದೇನಪ್ಪ ಇದು, ಎಲ್ಲಿ ಈ ಥರ ಒಂದು ಎನ್ವೈರನ್ಮೆಂಟ್ ಇರ್ಬೋದು ಅಂತ ನೀವು ಅನ್ಕೋತಾ ಇದ್ದೀರಾ ಸ್ನೇಹಿತರೆ. ಇದು ಬೇರೆ ಎಲ್ಲೂ ಅಲ್ಲ, ತುಂಬ ಒಂದು ಒಳ್ಳೆ ಜಾಗದಲ್ಲಿ ಹೇಳ್ತೀನಿ ನಾನು ನಿಮಗೆ. ಇವಾಗ ಬೇಸಿಗೆ ಕಾಲ ಆದರೂ ಸಮ್ಮರ್ ಸೀಸನ್ ಎಷ್ಟು ಬಿಸಿಲಲ್ಲಿ ಸೆಕೆ ಇರಬೇಕು, ಮತ್ತು ಮರ ಗಿಡಗಳೆಲ್ಲ ಎಷ್ಟು ಒಣಗೋಗಿರಬೇಕು. ಆದರೆ ಇದು ಯಾವುದಪ್ಪ ಜಾಗ ಅಂತಂದರೆ ನಾನು ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ. ಇವಾಗ ನಾನು ಮತ್ತು ನನ್ನ ವೈಫು ಬಣ್ಣಾರಿ ಟೆಂಪಲ್ ಬಂದಿದ್ವು. ತುಂಬ ವರ್ಷಗಳಾಗಿತ್ತು ನಾವು ಬಣ್ಣಾರಿ ಟೆಂಪಲ್ಗೆ ಬಂದು ನಾವು ಇವತ್ತು ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು, ಮತ್ತು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು, ಎಲ್ಲ ಸ್ವೀಕರಿಸಿ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವೇನು ಮಾಡಿದ್ವು ಅಂತಂದರೆ ಬಣ್ಣಾರಿ ಟೆಂಪಲ್ನಿಂದ ನಾವು ಸೀದಾ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಬೇಡ, ತುಂಬ ಬೇಸಿಗೆ ಬಿಸಿಲು, ತುಂಬ ದೂರ ಇದೆ, ಈ ಸರಿ ಹೋಗೋದು ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ನಾನೇನು ಮಾಡಿದೆ, ಇವಾಗ ಒಂದು ಪ್ಲ್ಯಾನ್ ಮಾಡಿ ಮತ್ತೆ ಬಣ್ಣಾರಿಯಿಂದ ಸೀದಾ ದಿಂಬಂ ಬಂದು ತಾಳ್ವಾಡಿ ಬಂದು ಚಾಮರಾಜನಗರ ಬಂದು ಟಿ ನರಸೀಪುರ ಬಂದು ಮೈಸೂರು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸ್ನೇಹಿತರೆ. ಈ ಜಾಗ ಏನಪ್ಪ ಅಂತಂದರೆ, ನಾನು ಬಣ್ಣಾರಿಯಿಂದ ಹೊರಟಾಗ ಸುಮಾರು ಒಂದು ಟೈಮ್ ಬಂದು ಎಷ್ಟೊತ್ತಾಗಿತ್ತು ಅಂತಂದರೆ ಒಂದು 10:45 11 ಗಂಟೆ ಆಗಿತ್ತು ನಾನು ಬಣ್ಣಾರಿಯಿಂದ ಹೊರಟಾಗ. ಹಿಲ್ ಸ್ಟೇಷನ್ ಡ್ರೈವ್ ಆಗಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ಸುಮಾರು ಒಂದು ಬಣ್ಣಾರಿಯಿಂದ ದಿಂಬಂ ತನಕ ಬಂದು ಒಂದು 2 ಕಿಲೋಮೀಟರ್ ಮುಂದೆ ಬಂದು ನಮ್ಮ ಕಾರನ್ನ ಇಲ್ಲಿ ಒಂದು ನೆರಳಲ್ಲಿ ಪಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಈಗ ಸುಮಾರು ನಾನು ಬರಬೇಕಾದ್ರೆ ಬಣ್ಣಾರಿಯಿಂದ ಇಲ್ಲಿ ದಿಂಬಂ ಘಾಟು ನಾನು ಹಚ್ಕೊಂಡು ಬರೋ ತನಕ ಸುಮಾರು ಒಂದು 4 ರಿಂದ 5 ಕಾರ್ಗಳು ಮತ್ತು ಒಂದು 2 ಟೆಂಪೋಗಳು ಮತ್ತು ಒಂದು ಬಸ್ ಕೂಡ ಕೆಟ್ಟೋಗಿ ನಿಂತಿತ್ತು. ಯಾಕೆ ಅಂತಂದರೆ ಇವಾಗ ಸಮ್ಮರ್ ಸೀಸನ್ನು, ತುಂಬ ಹೀಟ್ ಇರ್ತದೆ ರೋಡು, ಮತ್ತು ಇಂಜಿನು ಬೇಗ ಹೀಟ್ ಆಗುತ್ತೆ, ಮತ್ತು ಗಾಡಿಗಳು ಕೂಡ ಓಡಾಡಿ ತುಂಬ ಸ್ಟ್ರೈನ್ ಆಗಿರುತ್ತೆ. ಯಾವ ಸ್ಪೇರ್ ಪಾರ್ಟ್ಸ್ಗಳು ಏನಾಗಿರುತ್ತೋ ಏನು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮಗಿಂತ ನಮ್ಮ ಗಾಡಿಗಳು ತುಂಬ ಒಂದು ಶಕ್ತಿಶಾಲಿ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಎಷ್ಟೇ ವರ್ಕ್ ಲೋಡ್ ಕೊಟ್ಟರು ಅವು ವರ್ಕ್ ಲೋಡ್ಗಳು ಮಾಡಿ ನಮ್ಮ ಒಂದು ಕೆಲಸಗಳನ್ನ ಮಾಡಿ ಆಮೇಲೆ ಗಾಡಿಗಳು ರೆಸ್ಟ್ ತಗೋತವೆ. ನೋಡಿ, ಇವಾಗ ನಾನು ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ಆ ಕಡೆಯಿಂದ ಬಂದರೆ ನಾವು ಬಣ್ಣಾರಿ ಕಡೆಯಿಂದ ಬಂದು ಈ ಕಡೆ ತಾಳ್ವಾಡಿ ಮತ್ತು ಚಾಮರಾಜನಗರ ಬರೋ ರೋಡು. ನಾನಿವಾಗ ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಜಾಗ ತುಂಬ ಜಾಸ್ತಿ ಇತ್ತು ಮತ್ತು ಪಾರ್ಕಿಂಗ್ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ.
ನೀವು ಆಲ್ರೆಡಿ ನೋಡ್ತಾ ಇರಬಹುದು ಇವಾಗ ಇಲ್ಲಿ ಎಷ್ಟು ಹಸಿರಾಗಿದೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಶೆಕೆ ಆಗ್ತಾ ಇತ್ತು. ಇಲ್ಲಿ ಬಂದು ವೆಹಿಕಲ್ ನ ಪಾರ್ಕ್ ಮಾಡಿದ್ಮೇಲೆ ನಿಜವಾಗ್ಲೂ ನೋಡಿ ಇವಾಗ ಇಲ್ಲಿ ಬರ್ತಾ ಇರ್ತಕ್ಕಂಥ ಓಮಿನಿ ಯಾವ ಕಡೆಯಿಂದ ಬರ್ತಾ ಇದೆ ಅಂತಂದ್ರೆ ನಮ್ಮ ಚಾಮರಾಜನಗರ ತಾಳ್ವಾಡಿ ಕಡೆಯಿಂದ ಬಣ್ಣಾರಿ ಹೋಗ್ತಾ ಇದೆ. ಜಿಂಬಂ ಬಂದು ಬಣ್ಣಾರಿ ಹೋಗ್ತಾ ಇದೆ. ಇದು ಎಷ್ಟು ಹಚ್ಚ ಹಸಿರಾಗಿದೆ ಅಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಈ ಜಾಗಕ್ಕೆ ಬಂದಾಗ ನಿಜವಾಗ್ಲೂ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಐಟಮ್ ಎಲ್ಲ ಇಟ್ಟು ಅಥವಾ ಫ್ರೂಟ್ಸ್ ಎಲ್ಲ ಇಟ್ಟು ನಾವು ತಿಂತೀವಲ್ಲ ಆ ಥರ ಆಯಿತು. ನಿಜವಾಗ್ಲೂ ತುಂಬ ಕೂಲ್ ಆಯಿತು ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನೋಡಿ ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಯಪ್ಪ ಭಯಂಕರ ಬಿಸಿಲು. ಆದರೂ ಆ ಬಿಸಿಲಲ್ಲಿ ನಾವು ಬಂದು ಇಲ್ಲೊಂದು ಕಡೆ ವೆಹಿಕಲ್ನ ಪಾರ್ಕ್ ಮಾಡಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸುಮ್ಮನೆ ಜಸ್ಟ್ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ. ನೋಡಿ ಇವಾಗ ನನ್ನ ಕಾರ್ ಇಲ್ಲಿ ನಿಂತಿದೆ. ನನ್ನ ಕಾರ್ ಒಳಗಡೆ ನನ್ನ ವೈಫ್ ಕೂತಿದ್ದಾರೆ, ಅವರೇ ವಿಡಿಯೋಗ್ರಾಫರ್. ಇವಾಗ ಏನಾಯಿತು ಅಂತಂದರೆ ಅವ್ರಿಗೆ ಸ್ವಲ್ಪ ಹಿಲ್ ಸ್ಟೇಷನ್ ಆಗಲ್ಲ. ಹಿಲ್ ಸ್ಟೇಷನ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದಾದರೆ ಸ್ವಲ್ಪ ಅವ್ರಿಗೆ ಏನಾಗುತ್ತೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಹೋಗ್ಬೇಕಾದ್ರೆ ಈ ಕಡೆಯಿಂದ ಡೌನ್ ಇಳಿಸ್ಬೇಕಾದ್ರೂ ಸ್ವಲ್ಪ ಅವ್ರಿಗೆ ತುಂಬ ಒಂಥರ ಸುಸ್ತಾದಂಗೆ ಆಯಿತು. ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಸ್ವಲ್ಪ ಸುಸ್ತಾದಂಗಾಗಿ ಸ್ವಲ್ಪ ಅವ್ರ ಹೆಲ್ತು ಸ್ವಲ್ಪ ವೇರಿಯೇಷನ್ ಆಯಿತು. ಮತ್ತು ಇವಾಗ ನಾನು ನೀರೆಲ್ಲ ಕುಡಿಸಿ ಅವ್ರಿಗೆ ರೆಸ್ಟೆಲ್ಲ ಮಾಡಿದ್ದೀನಿ. ನೀರೆಲ್ಲ ಕುಡಿಸಿ ಅವ್ರಿಗೆ ರೆಸ್ಟ್ ಮಾಡಿಸ್ತಾ ಇದ್ದೀನಿ. ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಕಾರೊಳಗಡೆ ಕೂತ್ಕೊಂಡು. ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ತುಂಬ ತಣ್ಣಗಾಗ್ತಾ ಇದೆ, ಚೆನ್ನಾಗಿದೆ. ಈ ಜಾಗದಲ್ಲೇ ಕಾರ್ ನಿಲ್ಸೋಣ, ಮತ್ತು ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇರೋಣ. ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೇನಪ್ಪ ಅಂತಂದ್ರೆ ಒಂದು ತಣ್ಣಗಿದೆ ಗಾಳಿ. ಇವಾಗ ಸ್ವಲ್ಪ ಬಿಸಿಲು ನಮ್ಮ ಕಾರ್ ಮೇಲೆ ಬಂತು ಅಷ್ಟೇ. ಇವಾಗ ಒಂದು 2 ನಿಮಿಷದ ಹಿಂದೆ ತುಂಬ ನೆರಳಿತ್ತು, ಮತ್ತು ಇವಾಗ ಸ್ವಲ್ಪ ಬಿಸಿಲು ನಮ್ಮ ಕಾರ್ ಮೇಲೆ ಬಂತು. ಆದರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ, ತುಂಬ ಗಾಳಿ ಬೀಸ್ತಾ ಇದೆ. ಯಾಕಂದರೆ ವೆಹಿಕಲ್ಗಳೆಲ್ಲ ತುಂಬ ಓಡಾಡ್ತಾ ಇದೆಯಲ್ಲ ನೋಡಿ. ಆ ಕಡೆಯಿಂದ ವೆಹಿಕಲ್ಗಳು ಬರ್ತಾ ಇದೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಕಡೆಯಿಂದನೂ ವೆಹಿಕಲ್ಗಳು ಹೋಗ್ತಾ ಇದೆ. ಈ ಜಾಗ ಮಾತ್ರ ತುಂಬ ಕೂಲಾಗಿದೆ ಸ್ನೇಹಿತರೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಏನಪ್ಪ ಅಂತಂದರೆ ಇಲ್ಲಿ ಚಿರತೆಗಳು ಮತ್ತು ಹುಲಿ ಮತ್ತು ಕರಡಿಗಳು ಮತ್ತು ಹಾವುಗಳು ಏನೇನಿರುತ್ತೋ ಗೊತ್ತಿಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾವು ಜಾಸ್ತಿ ಇಲ್ಲಿ ನಿಲ್ಸ್ಕೊಳ್ಳೋಂಗಿಲ್ಲ. ಏನಪ್ಪ ಅಂತಂದರೆ ಸ್ವಲ್ಪ ವೆಹಿಕಲ್ ರೆಸ್ಟ್ಗೆ ಅಂತೇಳಿ ನಿಲ್ಲಿಸಿದ್ದೀನಿ. ಈ ಜಾಗದಲ್ಲಿ ಒಂದು 15ರಿಂದ 20 ನಿಮಿಷ ನಿಲ್ಸಿದ್ರೆ ವೆಹಿಕಲ್ಲು ಎಕ್ಸಸ್ ಆಫ್ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಹೀಟ್ ಲೈಟ್ಸ್ ಕೂಡ ಸ್ವಲ್ಪ ಡೌನ್ ಆಗುತ್ತೆ. ಆವಾಗ ನಾವು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಮತ್ತು ಇವಾಗ ಇಲ್ಲಿಂದ 15-20 ಕಿಲೋಮೀಟ್ರ್ ಹೋದರೆ ಮತ್ತೆ ಒಂದು ಡಿವಿಯೇಷನ್, ಒಂದು ಫಾರೆಸ್ಟ್ ಸಿಗುತ್ತೆ. ನಾನು ಹೋಗ್ತಾ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಸ್ನೇಹಿತರೆ. ತುಂಬ ವರ್ಷಗಳಾಗಿತ್ತು ನಾನು ಬಣ್ಣಾರಿ ಟೆಂಪಲ್ಗೆ ಬಂದೆ. ಯಾಕೆಂದರೆ ನಾನು ಲಾಸ್ಟ್ 2 to 3 ಇಯರ್ಸ್ ಬ್ಯಾಕು ನಾನು ಬಣ್ಣಾರಿ ಟೆಂಪಲ್ ಬಂದಿದ್ದೆ. ಆ ಬಣ್ಣಾರಿ ಟೆಂಪಲ್ ಬಂದಾಗ ಏನಾಯಿತು ಅಂತಂದರೆ, ಬಣ್ಣಾರಿ ಟೆಂಪಲ್ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋದೆ. ಆವಾಗ ಸದ್ಯದಲ್ಲಿ ಏನಾಯಿತು ಅಂತಂದರೆ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ನಾನು ಒಂದು 3-4 ತಿಂಗಳು ರೆಸ್ಟಲ್ಲಿದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಕಾರ್ ಕೂಡ ಪ್ರಾಬ್ಲಮ್ ಆಯಿತು. ಸುಮಾರು 8ರಿಂದ 10 ತಿಂಗಳು ನನ್ನ ಕಾರ್ ರೆಡಿನೇ ಆಗಲಿಲ್ಲ. ಆಮೇಲೆ ನಾನು ಸ್ವಲ್ಪ ಒಂದು ಒಳ್ಳೆ ಕಡೆ ಸರ್ವಿಸ್ ಸೆಂಟ್ರಿಗೆ ಬಿಟ್ಕೊಂಡು ಕಾರೆಲ್ಲ ನೀಟಾಗಿ ರೆಡಿ ಮಾಡಿಸಿ ಸ್ವಲ್ಪ ನನಗೆ ನನ್ನ ಒಂದು ಹ್ಯಾಂಡಿಗೆ ತೊಗೊಂಡೆ ಗಾಡಿನ. ಇವಾಗ ಗಾಡಿ ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಆದರೂ ಸ್ವಲ್ಪ ವೆಹಿಕಲ್ಲು ಸ್ವಲ್ಪ ಜಾಸ್ತಿ ಓಡಿರೋದ್ರಿಂದ ಸ್ವಲ್ಪ ವೀಕ್ ಇದೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗ ನಾವು ಇನ್ನೊಂದು ವೆಹಿಕಲ್ ರೆಡಿ ಮಾಡ್ಕೊಳ್ಳೋ ತನಕ ಈ ವೆಹಿಕಲ್ನ ನಾವು ಮೇಂಟೈನ್ ಮಾಡಲೇಬೇಕು. ಆಮೇಲೂ ನಾವು ಈ ವೆಹಿಕಲ್ನ ಬಿಡಲ್ಲ. ಆದರೆ ಏನಪ್ಪ ಅಂತಂದರೆ ಒಂದು ವೆಹಿಕಲ್ಗೆ ಇನ್ನೊಂದು ವೆಹಿಕಲ್ ಇದ್ದರೆ ಸ್ಪೇರ್ ಆಗುತ್ತೆ ಅಂತೇಳಿ ನಾನು ಇಷ್ಟೇಳಿ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಈ ಥರ ಟ್ರಿಪ್ ಎಲ್ಲ ಬಂದರೆ ಒಂದು ಒಳ್ಳೆ ಕಡೆ ಬಂದು ಒಂದು ವಿಡಿಯೋ ಮಾಡಿ, ಮತ್ತು ನನಗೊಂದು ಕಮೆಂಟಲ್ಲಿ ತಿಳಿಸಿ. ಒಳ್ಳೊಳ್ಳೆ ಜಾಗಗಳಿದ್ದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಕೂಡ ಫ್ರೀ ಮಾಡ್ಕೊಂಡು ಹೋಗ್ತೀನಿ. ನಾನು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರ್ತೀನಿ. ಸ್ವಲ್ಪ ಈ ವರ್ಷ ತುಂಬ ಕಮಿಟ್ಮೆಂಟ್ ಇದೆ. ಈ ವರ್ಷ ನನಗೆ ಮಿನಿಮಮ್ ಅಂದರೂ ಸುಮಾರು ಒಂದು 8 to 10 ಲ್ಯಾಕ್ ಕಮಿಟ್ಮೆಂಟ್ ಇದೆ. ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅನ್ಕೋತೀನಿ. ಆದರೆ ಆಗಲ್ಲ ಸ್ನೇಹಿತರೆ, ಯಾಕೆಂದರೆ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಕಮಿಟ್ಮೆಂಟ್ ಇರಲೇಬೇಕು. ಕಮಿಟ್ಮೆಂಟ್ ಇತ್ತು ಅಂತಂದರೆ ನಾವು ಜಾಸ್ತಿ ಟೈಮ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ವರ್ಕ್ ಮೂಡಲ್ಲೇ ಇರಬೇಕು. ಸ್ವಲ್ಪ ಮಧ್ಯದಲ್ಲಿ ಫ್ರೀ ಆದಾಗ ಈ ಥರ ಹೊರಗಡೆ ಬಂದು ಒಂದು ರೌಂಡ್ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಓಕೆ ಸ್ನೇಹಿತರೆ, ನಾನು ಇಷ್ಟೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ನೀವು ಕೂಡ ಏನಾದ್ರು ಟ್ರಿಪ್ ಹೋದರೆ ಆ ಪ್ಲೇಸ್ಗಳೇನಾದ್ರು ತುಂಬ ಚೆನ್ನಾಗಿತ್ತು ಅಂದರೆ ನನಗೊಂದು ಇನ್ಫಾರ್ಮ್ ಮಾಡಿ ಸ್ನೇಹಿತರೆ. ನಾನು ಕೂಡ ಆ ಪ್ಲೇಸ್ಗಳಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಓಕೆ ಸ್ನೇಹಿತರೆ, ಓಕೆ. ನಾನು ವಿಡಿಯೋನ ನೆಕ್ಸ್ಟು ವಿಡಿಯೋಗಳಲ್ಲಿ ನಿಮಗೆ ನಾನು ಮೀಟ್ ಆಗ್ತೀನಿ. ಇಷ್ಟಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಬಾಯ್.